ಅಂತ ಇಂಜಿನಿಯರ್ಗಳು ಇರತಕ್ಕಂಥ ಒಬ್ಬ ಮೇಸ್ತ್ರಿಗಳಿದ್ದಾರೆ, ಬಿಲ್ಡಿಂಗ್ ಕಟ್ಟತಕ್ಕಂಥ ಮೇಸ್ತ್ರಿಗಳಿದ್ದಾರೆ. ನಿಜವಾಗ್ಲೂ ಇಂತಹ ಅದ್ಭುತ ಕಲಾಕಾರರು, ನಿಜವಾಗ್ಲೂ ಒಳ್ಳೆಯ ಒಂದು ಜ್ಞಾನವನ್ನ ಉಳ್ಳಂತವರು ನಿಜವಾಗ್ಲೂ ಶಿಕ್ಷಣದ ಕಡೆಗೆ ಬಲವನ್ನು ಕೊಟ್ಟು ಶಿಕ್ಷಣ ಪಡೆದಾಗ ಅದರ ಒಂದು ಮಹತ್ವ ಶಿಕ್ಷಣದಿಂದ ನಾವೆಲ್ಲವನ್ನೂ ಕೂಡ ಪಡಿಬಹುದು ಎನ್ನುವಂಥದ್ದನ್ನ ನಮ್ಮ ಮುಫ್ತಿ ಅಜರುದ್ದೀನ್ ಇಮಾಮ್ ಸಾಹೇಬರು ನಿಜವಾಗ್ಲೂ ಇವತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಶಿಕ್ಷಕರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಆಸಿಫ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅನೇಕ ಚಟುವಟಿಕೆಗಳನ್ನ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಜಾಮಿಯಾ ಮಸ್ಜಿದ್ ಕಮಿಟಿ ಅಥವಾ ನಮ್ಮ ಸಮಾಜದ ಮುಖಂಡರು ನಮ್ಮನ್ನೆಲ್ಲರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಮೂಲಕ ಶೈಕ್ಷಣಿಕ ಸೇವೆಗೆ, ಧಾರ್ಮಿಕ ಸೇವೆಗೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದ. UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಜಾಮಿಯಾ ಮಸೀದಿ ಮತ್ತು ಮುಸ್ಲಿಂ ನೌಕರರ ಸಂಘದ ಸಹಯೋಗದಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮುಸ್ಲಿಂ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಮಿಯಾ ಮಸೀದಿಯ ಗುರುಗಳಾದ ಖತೀಬೆ ಇಮಾಮ್ ಮುಫ್ತಿ ಅಜರುದ್ದೀನ್ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಮೊಹಮ್ಮದ್ ರಫೀಕ್ ಮುತುವಲಿ ಅಧ್ಯಕ್ಷತೆ ವಹಿಸಿದರು. ಮುಖಂಡರಾದ ಕಾಗದ ಗೌಸ್ ಮೊಹಿದ್ದೀನ್ ಸಾಬ್, ಮುಸ್ಲಿಂ ನೌಕರರ ಸಂಘದ ಅಧ್ಯಕ್ಷ M ಶೇಖ್ ಅಹಮದ್, ದೈವಸ್ಥರಾದ ಕಡ್ಲಿ ಗೌಸ್ ಸಾಬ್, ಮಾಲ್ದಾರ್ ಗೂಡು ಸಾಬ್, ವಾರದ ದಾದಾ ಸಾಬ್, ದೊಡ್ಡಮನಿ ದಾದಾ ಸಾಬ್, ಕಲೆಗಾರ್ ಬಡೆ ಸಾಬ್, ಕಪಾಲಿ ಹುಸೇನ್ ಸಾಬ್, ಮಹಮೂದ್ ಹುಸೈನ್, ನಾಲ್ಬಂದ್ ಮಹಬೂ ಸಾಬ್, ಅಳವಂಡಿ ಬಡೆ ಸಾಬ್, ಅಳವಂಡಿ ನನ್ನೆ ಸಾಬ್, ಮಸ್ಜಿದ್ ಕಮಿಟಿಯ ಸದಸ್ಯರಾದ ದಾದಾ ಕಲಂದರ್ ಗುತ್ತಿ, ರಫೀಕ್ ಸಾಬ್ ಗುತ್ತಿ, ರಾಜ್ಪೀರ್ ಕಪಾಲಿ, ಕಾಜಾ ಸಾಬ್ ಮುಲಿಮನಿ, ದೊಡ್ಡಮನಿ ಸೈಯದ್ ಸಾಬ್, ಬಾಬಿಹಳ್ಳಿ ಮುನೀರ್ ಉಪಸ್ಥಿತರಿದ್ದರು. ಶಿಕ್ಷಕ ಆಸಿಫ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಖಾದರ್ ಬಾಷಾ ಸ್ವಾಗತಿಸಿದರು. P ಫಕೀರ್ ಸಾಬ್ ನಿರೂಪಿಸಿದರು. ಶಿಕ್ಷಕರಾದ ಮುಕ್ತಿಯಾರ್ ಅಹಮದ್ ಮತ್ತು CRP ಖಾದರ್ ಮನ್ಸೂರ್ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮಸೀದಿ ಕಮಿಟಿ ಮತ್ತು ದೈವಸ್ಥರು ಸನ್ಮಾನಿಸಿ ಗೌರವಿಸಿದರು. ಮೊದಲನೇದಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಹೇಗಾಯಿತು, ನಾನು ನಮ್ಮ ಅಧ್ಯಕ್ಷರನ್ನು ಕೇಳಿದೆ. ಶೇಖ್ ಸರ್ ಅವರೇ, ನಿಮ್ಮ ಈ ಹಿಸ್ಟ್ರಿಯಲ್ಲಿ ಈ ರೀತಿಯ ಕಾರ್ಯಕ್ರಮ ಮಸೀದಿ ಮುಂದೆ ಶೈಕ್ಷಣಿಕ ಮತ್ತು ಲೌಕಿಕ ಮತ್ತು ಅಲೌಕಿಕ ಎರಡೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ನಡೆದಿದೆನಾ ಅಂತ ಅವ್ರು ಕೇಳಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ ನನ್ನ ವಯಸ್ಸಿಗೆ ಗೊತ್ತಿದ್ದಿಲ್ಲ, ಅವ್ರ ವಯಸ್ಸು ಮಟ್ಟಿಗೆ ಗೊತ್ತಿದ್ದೇನಾ ಅಂತ ಕೇಳಿದೆ ನಾನು. ಆವಾಗ ಅವರು ಇದೇ ಮೊಟ್ಟ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ಅವರು ಕರೆದದ್ದು ನೋಡಿ ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು. ಯಾಕಂದ್ರೆ ನಾವು ನೋಡಿವಿ, ಇದಕ್ಕೂ ಈ ರೀತಿ ಬೇರೆ ಬೇರೆ ಸಮಾಜದವ್ರ ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ದಾರೆ. ಎಲ್ಲ ಮುಂದುವರೆದ ಸಮಾಜಗಳು ಇಂತಹ ಕಾರ್ಯಕ್ರಮಗಳನ್ನ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಅಥವಾ ನಮ್ಮ ಹಡಗಲಿಯಲ್ಲಿ ಇಂತಹ ಸಮಾಜದ ವತಿಯಿಂದ ಕಾರ್ಯಕ್ರಮ ಆಗಿಲ್ಲ ಅನ್ನೋದು ಏನ್ ಸಾಕ್ಷಿ ಅಂದ್ರೆ ಬಂದ್ರೆ ನಮ್ಮ ಸಮಾಜದ ಜನರಿಗೆ ಶೈಕ್ಷಣಿಕ ಜಾಗೃತಿ ಅನ್ನೋದು ಇಲ್ಲ. ಈ ಕಾರ್ಯಕ್ರಮವನ್ನು ಮನಗಂಡೇ ಇವತ್ತು ಇದೇ ವಿಷಯದ ಕುರಿತು ಅವೇರ್ನೆಸ್ ಪ್ರೋಗ್ರಾಮ್, ಮುಸ್ಲಿಮರಲ್ಲಿ ಶೈಕ್ಷಣಿಕ ಜಾಗೃತಿಯನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡು ಈ ಕಾರ್ಯಕ್ರಮ ಎಷ್ಟು ನಾವು ಅವೇರ್ ಆಗಿದ್ದೇವೆ ಅಂತೇಳಿ ನಮಗೆ ಕನ್ನಡಿ ಆಗಿದೆ. ನಾವು ಯಾವ ರೀತಿ ಇಷ್ಟು ವರ್ಷ ಆದ್ರೂ ಇಂತಹ ಕಾರ್ಯಕ್ರಮ ಮಾಡಿಲ್ಲ ಅನ್ನೋದಕ್ಕೆ ನಾವು ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಹೊಂದೀವಿ ಅಂತ ಅನ್ನೋದು ನಮಗೆ ಗೊತ್ತಾಗತ್ತೆ. ಈಗ ನಮ್ಮ ಈ ಹೂವಿನಡಗಲಿ ತಾಲೂಕಲ್ಲಿ ಒಂದು ಬೆಳಕು ಪ್ರಾರಂಭವಾಗಿದೆ. ಅದು ಶೈಕ್ಷಣಿಕ ಬೆಳಕು ಪ್ರಾರಂಭವಾಗ್ತದೆ. ಇಂತಹ ಮಹತ್ ಕಾರ್ಯವನ್ನ ಆಯೋಜನೆ ಮಾಡಿದಂತಹ ಆಗ ಈ ಆಲೋಚನೆಯನ್ನ ಹುಟ್ಟಿ ಹಾಕೋದು. ಯಾಕಂದ್ರೆ ಮೊದಲು ಒಂದು ದೀಪ ಒಂದೇ ದೀಪ ದೊಡ್ಡ ಬೆಳಕಾಗಬೇಕಂದ್ರೆ ಒಂದು ಆಲೋಚನೆ ಬೇಕು. ಆಲೋಚನೆ ಮಾಡಿದ ತಕ್ಷಣ ದೊಡ್ಡ ಕಾರ್ಯಕ್ರಮವಾಗಿದ್ದು ಅಂತಹ ಆಲೋಚನೆ ಮಾಡಿದಂತಹ ನಮ್ಮ ಈ ಮಸೀದಿಯ ಇಮಾಮ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಯಾಕೆ ಶಿಕ್ಷಣ ನಮಗೆ ಇಷ್ಟು ಬಹಳ ಮುಖ್ಯ, ನಮಗೆ ಯಾಕೆ ಜಾಗೃತಿ ಬಹಳ ಮುಖ್ಯ ಅಂದ್ರಪ್ಪ ಅಂದ್ರೆ 2011 ಜನಗಣತಿ ಅಂತ ಹೇಳಿದ್ರೆ ನೋಡ್ತಾ ಹೋದ್ರೆ ಬಂದ್ರೆ ಅತಿ ಹೆಚ್ಚು ಯಾವ ಸಮುದಾಯ ಶಿಕ್ಷಕರಾದ್ರೆ ಜೈನರು ಅತಿ ಹೆಚ್ಚು 94% ಜೈನರು ಶಿಕ್ಷಣದಲ್ಲಿ ಜಾಗೃತಿ ಸಾಕ್ಷರತೆಯನ್ನು ಹೊಂದಿದ್ದಾರೆ.
ದೇಶದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಬಂದ್ರೆ ನಂತರದಲ್ಲಿ ಬೌದ್ಧರು ಬರ್ತಾರೆ, ನಂತರದಲ್ಲಿ ಹಿಂದೂ ಸಮಾಜ ಬರುತ್ತೆ, ಕೊನೆಯದಾಗಿ ನಮ್ಮ ಸಮಾಜ ಬರುತ್ತೆ. ಹಾಗಾದ್ರೆ ನಮಗೆ ಶಿಕ್ಷಣದ ಬಗ್ಗೆ ಅರಿವು ಇರಬಾರ್ದ? ನಮ್ಮ ಸಮುದಾಯ ನಮ್ಮ ಧರ್ಮ ಶಿಕ್ಷಣ ನಮಗೆ ಹೇಳ್ಕೊಟ್ಟಿಲ್ಲ ಅಂತ ಪ್ರಶ್ನೆ ನಮಗೆ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಆ ಪ್ರಶ್ನೆ ಹುಟ್ಟಾಗ್ತದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋಗಬೇಕು ಅಂದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ನಾವೆಲ್ಲರೂ ಕೂಡ ಪ್ರೈಮರಿ ಶಾಲೆಗೆ ಅಡ್ಮಿಷನ್ ಆಗ್ತೀವಂತೆ. ಎಲ್ಲ ದಾಖಲೆಗಳು ಏನು ಹೇಳ್ತವೆ, 1ನೇ ತರಗತಿಗೆ ನಾವು ಅಡ್ಮಿಷನ್ ಆಗ್ತೀವಿ, ಇದು ಸತ್ಯ. ಆದರೆ 10ನೇ ತರಗತಿ ಅನ್ನೋಷ್ಟೊತ್ತಿಗೆ 100ರಲ್ಲಿ 24 ಜನ ನಾವು ಶಾಲೆಯನ್ನ ಬಿಡ್ತೀವಿ. 100ರಲ್ಲಿ 24 ಜನ ಶಾಲೆ ಬಿಡ್ತೀವಿ. ನಮ್ಮ ಪಕ್ಕದ ತೆಲಂಗಾಣ, ತಮಿಳುನಾಡಿಗೆ ನಮ್ಮ ರಾಜ್ಯ ಬಹಳ ಮುಂದುವರಿದ ರಾಜ್ಯ. ಆದ್ರೆ ನಮ್ಮ ಮುಸ್ಲಿಂ ಸಮಾಜ ಶಿಕ್ಷಣದಲ್ಲಿ ಬಹಳಷ್ಟು ಹಿಂದುಳಿದಿದೆ. ತೆಲಂಗಾಣ ಕೇವಲ 6 ಜನ ಮಕ್ಕಳು ಮಾತ್ರ ಶಾಲೆ ಬಿಡ್ತಾರೆ 100ರಲ್ಲಿ. ನಮ್ಮ ಕರ್ನಾಟಕ 24 ಜನ ಶಾಲೆಯನ್ನು ಬಿಡ್ತೀವಿ. ಹೀಗಾದ್ರೆ ಬಂದ್ರೆ ನಮಗೆ ಶೈಕ್ಷಣಿಕ ಜಾಗೃತಿ ಇದೆಯಾ?